ದೀಪೋತ್ಸವದ ಶುಭ ಸಂಭ್ರಮದಲ್ಲಿ ಲೋಕ ಜನಶಕ್ತಿ ಪಕ್ಷದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಮೊದಲಿಗೆ ಪಕ್ಷದ ಕ್ರಿಯಾಶೀಲ ಮತ್ತು ಜನಪರ ಚಿಂತಕ ಎ. ಗೋಪಾಲ್ ರೆಡ್ಡಿ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ದೇಶದ ಪರ ಘೋಷಣೆಗಳನ್ನು ಹಾಕಿದರು. ಅವರು ಈ ಸಂದರ್ಭದಲ್ಲಿ ಭಾರತ ವಿಶ್ವದ ಘನತೆ, ಗೌರವ, ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವ ಹೆಮ್ಮೆಯ ದೇಶವಾಗಿದೆ. ಭಾರತದ ಸಾಧನೆಗೆ ಇಡೀ ವಿಶ್ವ ತಿರುಗಿ ನೋಡುವಂತಾಗಿದೆ. ಇಲ್ಲಿ ಕಲೆ, ಸಂಸ್ಕೃತಿ, ಭವ್ಯವಾದ ಇತಿಹಾಸ, ಆದರ್ಶ ಮತ್ತು ಅನುಕರಣೀಯವಾಗಿದೆ ಎಂದು ಕೊಂಡಾಡಿದರು. ದೇಶ, ದೇಶಾಭಿಮಾನ ಮೊದಲು, ನಂತರ ರಾಜಕೀಯ ಟೀಕೆಗಳು ಎಂದರು. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಒಂದಾಗಿ ನಿಲ್ಲುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಮುಖಂಡರಾದ ಜಿಎಲ್ ರಂಗಪ್ಪ, ಜಿ ತಿಮ್ಮಣ್ಣ, ವಕೀಲರು ಮತ್ತು ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾದ ತಿಮ್ಮಪ್ಪ ಮತ್ತು ಮಸರ್ಕಲ್ ಹಾಜಿ ಸಾಬ್ ಉಪಸ್ಥಿತರಿದ್ದರು.